ದೇವರ ಅನುಗ್ರಹವನ್ನು ಪಡೆದಂಥ ಶ್ರೀಯುತ ಟೋನಿಯವರು ಪುಟ್ಟದಾಗಿ ತಮ್ಮ ಒಂದು ಸಾಕ್ಷಿಯನ್ನು ನಮಗೆ ನೀಡಲಿಕ್ಕಿದ್ದಾರೆ. ನಮಗಾಗಿ ಜನಿಸಿ ನಮಗಾಗಿ ಜೀವಿಸಿ ಮೃತ್ಯು ಜಯಿಸಿದ ಪ್ರಭು ಯೇಸುವೆ, ನಿಮಗೆ ಸ್ತೋತ್ರ ಸ್ವಾಮಿ. ವೇಲಂಗಣಿ ಆರೋಗ್ಯ ಮಾತೆಯೇ, ನಮಗಾಗಿ ಪ್ರಾರ್ಥಿಸಿರಿ. ಕಳೆದ ತಿಂಗಳ ಹಿಂದೆ ನಾನು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾಗ ನಾನು ಹೃದಯಘಾತಕ್ಕೆ ಒಳಗಾಗಿದ್ದೇನೆ ಎಂದು ವೈದ್ಯರು ತಿಳಿಸಿದರು. ಆಗ ನನ್ನಲ್ಲಿ ಯಾವ ದಾಖಲೆಗಳು ಇಲ್ಲದೆ ಹೃದಯಘಾತಕ್ಕೆ ಚಿಕಿತ್ಸೆಗಾಗಿ ಹಲವಾರು ಲಕ್ಷಗಳು ಖರ್ಚಾಗುತ್ತವೆ ಎಂದು ಹೇಳಿದ್ದಾಗ, ನನಗಾಗಿ ಯಾರೂ ಇಲ್ಲ, ನನಗಾಗಿ ನೀನೇ ಇದೆಯಾ ಅಮ್ಮ, ನಿನ್ನನ್ನು ಬಿಟ್ಟರೆ ನನಗೆ ಯಾರಿದ್ದಾರೆ ಎಂದು ಕಣ್ಣೀರಿಟ್ಟು ಆ ಹಾಸಿಗೆಯ ಮೇಲೆ ಪ್ರಾರ್ಥಿಸಿದೆ. ವೈದ್ಯರ ಬಳಿ ನನ್ನ ಸಮಯವನ್ನು ಕೇಳಿಕೊಂಡಾಗ 15 ದಿನಗಳು ಮಾತ್ರ ನನಗೆ ಅವಕಾಶ ಕೊಟ್ಟರು. ಆನಂತರ ಬಂದು ದೇವಾಲಯದ ಮುಂಭಾಗ ನಾನು ಪ್ರಾರ್ಥಿಸಿ ಮೊಣಕಾಲಿನಿಂದ ಕಣ್ಣೀರನ್ನು ಸುರಿಸಿ ಪ್ರಾರ್ಥಿಸಿದಾಗ ನನಗೆ ಒಂದು ರೀತಿಯ ಮೈ ಜುಮ್ಮೆಂದಿತು. ಆದರೂ ಸುತ್ತ ನೋಡಿದರೆ ಯಾರೂ ಇಲ್ಲ. ಆದರೂ ಬರಿಗೈಯಲ್ಲಿ ಹಿಂದಿರುಗುತ್ತಿದ್ದೇನೆ. ನಿಮ್ಮ ಬಳಿ ಬಂದವರನ್ನು ನೀನು ಯಾರನ್ನೋ ಬರಿಗೈಯಲ್ಲಿ ಗಳಿಸಿಲ್ಲ ತಾಯಿ, ನಾನೀಗ ಹಿಂದಿರುಗಿ ಹೋಗುತ್ತಿದ್ದೇನೆ ಎಂದು ತಿಳಿದು ನಾನು 4-6 ಹೆಜ್ಜೆ ಮುಂದೆ ಇಟ್ಟಾಗ ಈ ದೇವಾಲಯದ ಪದಾಧಿಕಾರಿಗಳು ನನ್ನ ಕಣ್ಮುಂದೆ ಬಂದರು. ಅವರು ನನ್ನನ್ನು ಪ್ರೇರೇಪಿಸಿ ಫಾದರ್ ಸ್ಟೀಫನ್ ಅವರ ಬಳಿ ಕರೆತಂದರು. ಕೆಲವಾರು ವಿಚಾರಗಳನ್ನು ತಿಳಿದು ಅವರು ನನಗೆ ಸಹಾಯ ಮಾಡಲು ಮುಂದಾದರು. ಆದರೆ ಆ ತಾಯಿ ಇವರ ಮೂಲಕ ನನ್ನನ್ನು ಕೈ ಹಿಡಿದಿದ್ದಾರೆ ಎಂದು ನನಗೆ ನೆನಪಿಗೆ ಬಂತು. ಆಗ ವಿಲ್ಸನ್ ಡಿಪೋ ಸದಸ್ಯರು ಹಾಗೂ ಪಾಲಿನಾ ಪರಿಷತ್ತಿನ ಈ ಪವಿತ್ರ ದೇವಾಲಯದ ಪ್ರತಿಯೊಬ್ಬ ಸದಸ್ಯರು ನನ್ನನ್ನು ಕೈ ಜೋಡಿಸಿ ಆಶೀರ್ವದಿಸಿದ್ದಾರೆ. ತನ್ನ ಮನ ಸಹಾಯ ನೀಡಿ ನನ್ನನ್ನು ಚಿಕಿತ್ಸೆಗೆ ಬಲಪಡಿಸಿ ಈಗ ನಾನು ಆರೋಗ್ಯವಂತನಾಗಿ ನಿಮ್ಮ ಮುಂದೆ ನಿಲ್ಲಲು ಸಾಕ್ಷಿಯಾಗಿ ನಿಲ್ಲಿದ್ದೇನೆ. ಹಾಗೂ ಹಲವಾರು ಬಾರಿ ನಾನು ಮಾಡಿದ ಪ್ರಾರ್ಥನೆಗಳಲ್ಲಿ ಹಲವಾರು ಬಾರಿ ನನಗೆ ಅನೇಕ ಅದ್ಭುತಗಳು ನಡೆದಿವೆ. ಆದರೆ ನಾನು ಇಲ್ಲಿಯವರೆಗೂ ಸಾಕ್ಷಿ ಕೊಡದೆ ಈಗ ನನ್ನ ಜೀವಿತದಲ್ಲಿ ಮತ್ತೆ ನನ್ನ ಜೀವಂತವಾಗಿ ಬಂದು ನಿಮ್ಮ ಮುಂದೆ ನಾನು ಸಾಕ್ಷಿ ಕೊಡುತ್ತಿದ್ದೇನೆ. ಆ ತಾಯಿಯಲ್ಲಿ ಭರವಸೆ ಇಟ್ಟವರು ಎಂದಿಗೂ ಬರಗೈಯಲ್ಲಿ ಮರಳುವುದಿಲ್ಲ ಎಂದು ಅಪಾರ ನಂಬಿಕೆಯಿಂದ ಭರವಸೆಯಿಂದ ಪ್ರಾರ್ಥಿಸುತ್ತಾ ನಿಮ್ಮ ಎಲ್ಲರ ತನುಮನ ಸಹಾಯ ಆಲಿಪೋದಗಳ ನೀವು ನನಗಾಗಿ ಪ್ರಾರ್ಥಿಸಿ ನನ್ನ ಆರೋಗ್ಯ ಚಿಕಿತ್ಸೆಗಾಗಿ ನೀವೆಲ್ಲ ಕೈ ಜೋಡಿಸಿದ ನಿಮಗೆಲ್ಲರಿಗೂ ಪ್ರಭು ಯೇಸು ಕ್ರಿಸ್ತನು ನಿಮ್ಮನ್ನು ಆಶೀರ್ವದಿಸಲಿ. ಅವರ ಜೊತೆಯಲ್ಲಿ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಆಮೇನ್. ಟೋನಿಯವರಿಗೆ ವಂದನೆಗಳು. ಅವರಿಗಾಗಿ ನಾವು ಪ್ರಾರ್ಥಿಸೋಣ. ಮಾತೆ, ವೇಲಾಂಗಣಿ ಆರೋಗ್ಯ ಮಾತೆ, ಮಾತೆಯಲ್ಲಿ ಬಂದಂಥ ಯಾರೂ ಕೂಡ ನಿರಾಶರಾಗುವುದಿಲ್ಲ, ಬರಿಗೈಯಲ್ಲಿ ಹಿಂದಿರುಗುವುದಿಲ್ಲ. ಇದು ನನ್ನ ದೃಢವಾದ ನಂಬಿಕೆ ಮತ್ತು ದೃಢ ಭರವಸೆಯೂ ಕೂಡ. ಆ ಮಾತೆಯಲ್ಲಿ ಅಳಿಯದೆ ನಿರಂತರವಾಗಿ ನಾವು ಪ್ರಾರ್ಥಿಸೋಣ. ವಿಶೇಷವಾಗಿ ಕಾಯಿಲೆಯಲ್ಲಿರುವವರು ಇಲ್ಲಿಗೆ ಬರ್ತಾರೆ. ಕ್ಯಾನ್ಸರ್ ರೋಗದಿಂದ, ಹೃದಯ ಸಂಬಂಧಿ ಕಾಯಿಲೆಯಿಂದ, ಕಿಡ್ನಿ ವೈಫಲ್ಯದಿಂದ ಬರ್ತಾರೆ. ಬಂದವರು 1 ತಿಂಗಳಾದಮೇಲೆ ಮತ್ತೆ ವಾಪಸ್ ಬಂದು ಹೇಳ್ತಾರೆ, ನಮಗೇನೋ ಒಳ್ಳೇದಾಗ್ತಾ ಇದೆ. ಬಹುಶಃ ಎಲ್ರಿಗೂ ಒಳ್ಳೇದಾಗಬೇಕಾದ್ರೆ ಇಲ್ಲಿರೋರಿಗೆ ನಮಗೂ ಕೂಡ ಒಳ್ಳೇದಾಗಲಿಕ್ಕಿದೆ. ಆದರೆ ನಮ್ಮಲ್ಲಿ ವಿಶ್ವಾಸ ಬೇಕು. ಮಾತೆಯಲ್ಲಿ ನಾವು ವಿಶ್ವಾಸವಿರಿಸಿ ಬೇಡೋಣ. ಖಂಡಿತವಾಗಿಯೂ ಪ್ರಭು ಅದ್ಭುತಗಳನ್ನು ಮಾಡ್ತಾರೆ ಎಂಬುದಕ್ಕೆ ಶ್ರೀಯುತ ಟೋನಿ ನಮ್ಮ ಕಣ್ಣ ಮುಂದೆ ಒಂದು ಸಾಕ್ಷಿಯಾಗಿ ಬಂದಿದ್ದಾರೆ. ಅವರಿಗೆಲ್ಲರ ಪರವಾಗಿ ನಾನು ವಂದನೆಯನ್ನು ಸಲ್ಲಿಸ್ತೇನೆ. ದೇವರ ಆಶೀರ್ವಾದಗಳು ಅವರಿಗಾಗಿ ನಾವು ಪ್ರಾರ್ಥಿಸೋಣ. ಈಗ